ಒಮ್ಮೆ ಸಣ್ಣ ಹಳ್ಳಿಯೊಂದರಲ್ಲಿ ಬೃಹತ್ ಅಡಿಕೆ ತೋಟವಿತ್ತು. ಆ ತೋಟವನ್ನು ರಾಮು ಅಣ್ಣ ತುಂಬಾ ಖುಷಿಯಿಂದ ನೋಡಿಕೊಳ್ಳುತ್ತಿದ್ದರು. ರಾಮು ಅಣ್ಣ ದಿನವಿಡೀ ಅಡಿಕೆ ಮರಗಳಿಗೆ ನೀರು ಹಾಕುವುದು, ಕೊಯ್ಯುವುದು ಮತ್ತು ಸ್ವಚ್ಛಗೊಳಿಸುವ ಕೆಲಸಗಳಲ್ಲಿ ಬ್ಯುಸಿಯಾಗಿರುತ್ತಿದ್ದರು. ಆ ತೋಟದ ಹತ್ತಿರ ಕೋತಿಗಳ ಗುಂಪೊಂದು ಇತ್ತು. ಅವುಗಳಲ್ಲಿ ಮುಖ್ಯವಾಗಿದ್ದ ಕೋತಿಯ ಹೆಸರು ಚಿಂಕು. ಚಿಂಕು ತೀರಾ ಚತುರ ಮತ್ತು ಹುಷಾರಾದ ಕೋತಿ. ಆದರೆ ಅದರ ಒಂದು ದೊಡ್ಡ ಚಾಳಿ ಇತ್ತು. ಅದು ಕಷ್ಟಪಟ್ಟು ಬೆಳೆದಿದ್ದ ರೈತರ ಗೋಧಿ, ಜೋಳ ಅಥವಾ ಅಡಿಕೆ ಕದ್ದು ತಿನ್ನುತ್ತಿತ್ತು. ಒಂದು ದಿನ ಚಿಂಕು ತನ್ನ ಸ್ನೇಹಿತ ಕೋತಿಗಳ ಜೊತೆ ರಾಮುವಿನ ತೋಟಕ್ಕೆ ಹಾರಿ ಅಡಿಕೆ ಮರದ ಮೇಲೆ ಹತ್ತಿ ರಸಭರಿತ ಅಡಿಕೆಗಳನ್ನು ಕದ್ದು ತಿನ್ನಲು ಶುರು ಮಾಡಿತು. ರಾಮು ಅಣ್ಣ ಕೋತಿಗಳನ್ನು ಓಡಿಸಲು ಬಂದಾಗ ಚಿಂಕು ಮತ್ತು ಇತರ ಕೋತಿಗಳು ಮರದ ಮೇಲೆ ಹಾರಿ ಓಡಿ ಹೋದವು. ಆದರೆ ರಾಮು ಅಣ್ಣ ಸುತ್ತಮುತ್ತ ತನ್ನ ಅಡಿಕೆ ತೋಟವನ್ನು ನೋಡಿ ಇವತ್ತು ಈ ಕೋತಿಗಳಿಗೆ ಬುದ್ಧಿ ಕಲಿಸಬೇಕು ಎಂದು ತೀರ್ಮಾನಿಸಿದ. ರಾಮು ತೋಟದ ಮಧ್ಯೆ ಒಂದು ದೊಡ್ಡ ಬಟ್ಟಲಿನಲ್ಲಿ ಬಾಳೆಹಣ್ಣು, ತಿನ್ನಲು ರುಚಿಯಾದ ಹಣ್ಣು ಹಂಪಲು, ಎಳನೀರು ಮತ್ತು ಕೆಲವು ಅಡಿಕೆ ಇಟ್ಟು ಕಾದರು. ಚಿಂಕು ಮತ್ತು ಇತರ ಕೋತಿಗಳು ಬಟ್ಟಲನ್ನು ಕಂಡು ಮೂಗನ್ನು ತಟ್ಟಿ, ಅಯ್ಯೋ, ಎಷ್ಟು ರುಚಿಯಾದ ಆಹಾರ, ಇವತ್ತು ಭೋಜನದ ಹಬ್ಬ ಎಂದು ಅಂದುಕೊಂಡರು. ಚಿಂಕು ಮತ್ತು ಇತರ ಕೋತಿಗಳು ಒಮ್ಮೆಲೇ ಹಾರಿ ಹೋಗಿ ಬಟ್ಟಲಿನ ಮಧ್ಯೆ ಕಾಲಿಟ್ಟಾಗ ಒಮ್ಮೆಲೆ ಎಲ್ಲಾ ಕೋತಿಗಳು ಬೋನ್ ಒಳಗೆ ಬಿದ್ದವು. ಆದರೆ ರಾಮು ಈ ಕೋತಿಗಳಿಗೆ ಏನೂ ಕೆಟ್ಟದ್ದನ್ನು ಮಾಡಲಿಲ್ಲ. ಅವನು ಕೋತಿಗಳಿಗೆ ಬುದ್ಧಿ ಕಲಿಸಬೇಕೆಂದು ಈ ರೀತಿ ಮಾಡಿದ್ದ. ನೋಡು ಚಿಂಕು, ನಾವು ಹೇಗೆ ಈ ತೋಟವನ್ನು ದಿನ ರಾತ್ರಿಯೂ ಕಾಯುತ್ತೇವೆ. ಈ ಅಡಿಕೆಗಳು ನಮ್ಮ ಜೀವನಕ್ಕೆ ಅವಶ್ಯಕ. ನಿನ್ನ ಮನಸ್ಸು ಚೆನ್ನಾಗಿದೆಯಾದರೆ ಇನ್ನು ಮುಂದೆ ಕಳ್ಳತನ ಮಾಡದೆ ನಿನ್ನಷ್ಟಕ್ಕೆ ಇರು ಎಂದು ಹೇಳಿದನು. ಅದನ್ನು ಕೇಳಿದ ಚಿಂಕು ನಾಚಿಕೊಂಡಿತು. ಚಿಂಕು ಮತ್ತು ಇತರ ಕೋತಿಗಳು ಮಾಡಿದನ್ನು ಒಪ್ಪಿಕೊಂಡು ಅಲ್ಲಿಂದ ಹೊರಟು ಹೋದವು. ರಾಮು ಸಂತೋಷದಿಂದ ಕೋತಿಗಳಿಗೆ ತಿನ್ನಲು ಸಿಹಿ ಹಣ್ಣುಗಳನ್ನು ಕೊಟ್ಟು ಅವರ ನಡುವಿನ ಸ್ನೇಹವನ್ನು ಉಳಿಸಿಕೊಂಡನು. ಕಥೆಯ ಪಾಠ: ಕಳ್ಳತನ ಎಂದಿಗೂ ಸರಿಯಲ್ಲ. ನಾವು ಸಹಜವಾಗಿ ಪ್ರಾಮಾಣಿಕವಾಗಿದ್ದು ಇತರರಿಗೆ ಸಹಾಯ ಮಾಡಿದರೆ ಎಲ್ಲರ ಸ್ನೇಹವನ್ನು ಗಳಿಸಬಹುದು.